ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಬರೋಲ್ಲ, ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾ ಇರ್ತೀರ ಅಲ್ವಾ. ಸೊ ನೀವು ಯಾವ ರೀತಿ ಪಾರ್ಟ್ ವೈಸ್ ಕಲ್ತ್ಕೋಬೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಸೊ ಬ್ಲೌಸನ್ನು 5 ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ. ಯಾವ ರೀತಿ 5 ವಿಧಾನದಲ್ಲಿ ನೀವು ಭಾಗ ಮಾಡಬೇಕು ಅಂತಂದರೆ, ಸ್ಲೀವ್ಸು ಮೊದಲನೇದು, ಎರಡನೇದು ಬಂದು ಬ್ಯಾಕ್ ಪಾರ್ಟು, ಮೂರನೇದು ಫ್ರಂಟ್ ಪಾರ್ಟು, ನಾಲ್ಕನೇದು ಬೆಲ್ಟ್ ಪಟ್ಟಿ ಹಾಗೂ ಉಕ್ಸ್ ಪಟ್ಟಿ, ಕಜಾಪಟ್ಟಿ, 5ನೇದು ಬಂದು ಸೈಡ್ ಫಿಟ್ಟಿಂಗ್. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ, ಇದಿಷ್ಟನ್ನು ಪಾರ್ಟ್ ವೈಸು ನೀವು ಕಲಿತಾ ಹೋಗಬೇಕು. ಪಾರ್ಟ್ ವೈಸ್ ಹೇಗೆ ಕಲಿತಾ ಹೋಗಬೇಕು ಅಂತಂದರೆ, ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಬಂತಾ, ಫಸ್ಟು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದು 5 ಪಾರ್ಟ್ಗಳನ್ನೂ ಕೂಡ ಬೇಕಾದರೆ ಒಂದು ಬ್ಲೌಸ್ನ ತಗೊಂಡು 5 ಪಾರ್ಟನ್ನು ಕೂಡ ಸಪ್ರೇಟ್ ನಿಮಗೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಬೇಕಾದರೆ ವಿಡಿಯೋ ಮಾಡ್ತೀನಿ. ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಹೊಸ್ದಾಗಿ ಕಲಿತಾ ಇದ್ದೀರಾ, ನಮಗೆ ಬೇಕು ಅಂತಂದರೆ ನಮಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆವಾಗೇನಾಯ್ತುಗುತ್ತೆ, ನಿಮಗೆ ಸಪ್ರೇಟಾಗಿ ಕಲಿಬೋದು. ಫಸ್ಟ್ ಸ್ಲೀವ್ಸ್ನ ಕಲ್ತ್ಕೋಬೋದು, ಆಮೇಲೆ ಫ್ರಂಟ್ ಪಾರ್ಟ್ನ ಕಲಿಬೋದು, ಆಮೇಲೆ ಬ್ಯಾಕ್ ಪಾರ್ಟ್ನ ಕಲಿಬೋದು. ಆ ರೀತಿ ನೀವು ಕಲ್ತ್ಕೊಳ್ತಾ ಹೋಗ್ಬೋದು. ಇವಾಗ ನಾನು ಸ್ಟಿಚಿಂಗ್ ಮಾಡ್ತಾ ಇರೋ ಬ್ಲೌಸ್ ಬಂದು ಲೆಹಂಗಾ ಬ್ಲೌಸ್ ಆಗಿರುತ್ತೆ. 1 ಡಾಟ್ ಬ್ಲೌಸು, ಬ್ಯಾಕ್ ಬೋಟ್ ನೆಕ್ ಇರುತ್ತೆ, ಫ್ರಂಟಲ್ಲಿ ಈ ರೀತಿ ಡೈಮಂಡ್ ನೆಕ್ ಇರುತ್ತೆ. ಇದು ಬ್ಯಾಕ್ ಪಾರ್ಟ್ದು ಡಿಸೈನ್ದು ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋದು ಲಿಂಕ್ ಬೇಕಾದರೆ ಹಾಕ್ತೀನಿ. ಓಕೆನಾ. ಈ ರೀತಿ ಪಾರ್ಟ್ ವೈಸ್ ನೀವು ಕಲಿತಾ ಹೋಯ್ತು ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಟಿಪ್ಸು ಅಂತಂದರೆ, ನೀವು ಮಾರ್ನಿಂಗ್ ಟೈಮು ಕೆಲಸ ಎಲ್ಲ ಮುಗಿಸಿ ನೀವು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಂತೂ ನಾನು ಹೇಳ್ತೀನಿ. ಯಾಕಂತಂದರೆ ಎಲ್ಲ ಕೆಲಸ ಮುಗಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅನಿಸೋದೇ, ಅಯ್ಯೋ ಎಲ್ಲ ಕೆಲಸ ಮುಗೀತಲ್ಲ, ಮತ್ತೆ ಇದನ್ನೆಲ್ಲ ಪೀಸೆಲ್ಲ ಅಂಟ್ಕೊಳ್ಳೋದೇನು, ಯಾರು ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ ಅನ್ನೋದು ಮನ್ಸಿಗೆ ಬರುತ್ತೆ. ಅದಕ್ಕೇನು ಮಾಡಿ ಅಂದರೆ, ಟಿಫನ್ ಒಂದು ಮಾಡಿಕೊಂಡು ಅದಾದಮೇಲೆ ಸ್ಟಿಚಿಂಗ್ಗೆ ಕೂತ್ಕೊಂಡ್ಬಿಡಿ. ಆ ರೀತಿ ನೀವು ಟಿಫನ್ ಮಾಡಿ ಅದಾದಮೇಲೆ ಸ್ಟಿಚಿಂಗ್ಗೆ ಕೂತ್ಕೋತು ಅಂತಂದರೆ ನಮಗೆ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಕೂಡ ಬರುತ್ತೆ. ಬೇಕಾದರೆ ಒಂದು ಸಲ ಯಾರೆಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರು ಅಂತೀರ, ಖಂಡಿತವಾಗ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ. ನಾನು ಕೂಡ ಅಷ್ಟೇ, ಫಸ್ಟು ಏನಾದರೂ ರಾತ್ರಿಯೇ ಸ್ಟಿಚ್ ಮಾಡಿ ಮನೆ ತುಂಬ ಏನಾದರೂ ಪೀಸ್ ಏನಾದರೂ ಬಿತ್ಕೊಂಡಿದ್ರೆ ಮಾತ್ರ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಳ್ತೀನಿ. ಯಾಕಂತಂದರೆ ಅದೇನೇ ಇಟ್ಬಿಟ್ಟು ಕೂತ್ಕೊಂಡ್ರೂ ಕೂಡ ನಮಗೆ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಇಲ್ಲ ಅಂತಂದರೆ ನಾನು ಫಸ್ಟ್ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡು ಬಿಡ್ತೀನಿ. ಆಮೇಲೆ ನಾನು ಅದನ್ನು, ನಮಗೆ ಯಾವಾಗಾದರೂ ಹೊಲಿದು ಬೇಜಾರಾಗುತ್ತೆ ಅಲ್ವ, 1-2 ಬ್ಲೌಸು ಹೊಲಿದು ಬೇಜಾರು ಆದಮೇಲೆ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ. ಸೊ ಫಸ್ಟು ಹಾಲೊಂದು ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮಗೇನು ಕೆಲಸ ಇರೋದಿಲ್ಲ. ಆಮೇಲೆ ನಾವು ಪಾತ್ರೆ ತೊಗೊಳ್ಬೇಕಾದ್ರೆ ರೆಡಿ ಮಾಡ್ಕೋಬೋದು. ಈ ರೀತಿ ನೀವು ಕೂಡ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ, ಆವಾಗ ನಿಮಗೂ ಕೂಡ ಈಸಿ ಆಗುತ್ತೆ. ನೋಡಿ, ಇದು ಡಿಸೈನು ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಬೋಟ್ ನೆಕ್ ಬ್ಲೌಸ್ದು. ಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಸೊ ಕ್ಯಾನ್ವಾಸ್ನ ಯೂಸ್ ಮಾಡಿ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಮಾಡಿರುವಂಥದ್ದು. ಸೊ ಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಏನು ಗೊತ್ತಾ, ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಒಂದಷ್ಟು ಬ್ಲೌಸ್ಗಳನ್ನ ಲೈನಿಂಗ್ ಇಟ್ಕೊಂಡು, ಒಂದಷ್ಟು ಬ್ಲೌಸ್ಗಳನ್ನ ಸೀರೆನ ಜಿಗ್ಜಾಗು ಫಾಲ್ ಮಾಡಿಬಿಟ್ಟು, ಇವತ್ತು ಇಷ್ಟು ಬ್ಲೌಸ್ ಹೊಲಿಬೇಕು ಅಂದ್ಬಿಟ್ಟು ನೀಟಾಗಿ ಲೈನಿಂಗು, ಅದಕ್ಕೆ ಮ್ಯಾಚ್ ಆಗುವಂಥ ದಾರ, ಬಟ್ಟೆ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ, ಅದನ್ನು ತಗೊಂಡು ಸ್ಟಿಚ್ ಮಾಡಬೇಕು, ಕಟಿಂಗ್ ಮಾಡಬೇಕು ಅನ್ನೋ ಮನಸ್ಸು ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಸ್ಯಾರಿಗಳನ್ನೆಲ್ಲನೂ ಕೂಡ ಕವರಲ್ಲಿ ತುಂಬಿಟ್ಟು ಅದನ್ನು ತೆಗೆದು ಒಂದು ಕಡೆ ತುಂಬಿಟ್ಟು ಅದನ್ನು ತಗೊಂಡು ಸ್ಟಿಚ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಹೊಲಿಬೇಕು ಅನ್ನೋ ಮನಸ್ಸಾಗೋದಿಲ್ಲ. ಅದಕ್ಕೇನು ಮಾಡ್ಬೋದು ನೀವು ಅಂತಂದರೆ, ಬೆಸ್ಟ್ ಅಂತಂದರೆ ನೀವು ಆ ರೀತಿ ಲೈನಿಂಗ್ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಳಿ. ಸೀರೆ ನಾನು ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ನನ್ನ ವ್ಲಾಗಲ್ಲೂ ಕೂಡ ಚೆಕ್ ಮಾಡಿ, ನಾನು ಎಲ್ಲನೂ ಕೂಡ ಹಾಗೆಯೇ ಮಾಡೋದು. ಎಷ್ಟು ಸೀರೆಗಳಿದೆ ಅಷ್ಟು ಸೀರೆಗಳಿಗೂ ಜಿಗ್ಜಾಗು ಫಾಲೋ ಮಾಡಿ ಇಟ್ಬಿಟ್ಟು ಅದಷ್ಟು ಬ್ಲೌಸ್ಗಳನ್ನ ಕಟಿಂಗ್ ಮಾಡಿಕೊಂಡು ಡೈಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಆವಾಗೇನಾಗುತ್ತೆ, ಒಂದಷ್ಟು ಬ್ಲೌಸ್ಗಳು ನಮಗೆ ಮುಗಿದೋಗುತ್ತೆ. 1 ಅವರ್ಗೆ ಮಾಡೋವಂಥ ಕೆಲಸನ ಯಾಕೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು 2 ಗಂಟೆ 3 ಗಂಟೆ ಟೈಮ್ಗೆ ಕೆಲಸ ಮುಗಿಸೋದ್ರ ಬದಲು, ಸೊ ಒಂದು 40 ನಿಮಿಷಕ್ಕೆಲ್ಲ ಒಂದೊಂದು ಬ್ಲೌಸ್ ರೆಡಿ ಆಗುತ್ತೆ. ಒಂದು 3 ಬ್ಲೌಸ್ನ ಹೊಲ್ದಿಟ್ಬಿಡ್ತು ಅಂತಂದರೆ ಒಂದು ವಾರ ಆ ರೀತಿ ಕಂಟಿನ್ಯೂ ಆಗಿ ಮಾಡಿದ್ರೆ ಬರೋ ಬ್ಲೌಸ್ಗಳೆಲ್ಲ ಮುಗಿದೋಗುತ್ತೆ ಅಲ್ವಾ. ಆ ರೀತಿ ಬ್ಲೌಸ್ಗಳೆಲ್ಲನೂ ಕೂಡ ಮುಗಿಸ್ಕೊಂಡು ಬಿಟ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಹೊಸ್ದಾಗಿ ಯಾರಾದರೂ ಕೊಟ್ಟರು ಅಂತಂದರೆ ಅಲ್ಲೇ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು. ನೀವು ಹಿಂದೆ ಕೊಟ್ಟಿರೋ ಅಂಥದ್ದನ್ನೇ ಇಟ್ಕೊಂಡು ಅದಾದಮೇಲೂ ಕೂಡ ಮತ್ತು ಇದನ್ನು ಕೂಡ ರಾಶಿ ಹಾಕ್ಕೊಂಡು ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋ ಮನಸ್ಸೇ ಇರೋದಿಲ್ಲ.
ಅದಕ್ಕೇನು ಮಾಡಬೇಕು, ನೀವು ಆ ರೀತಿ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಡಿ. ಲೈನಿಂಗು ಮತ್ತು ಲೈನಿಂಗ್ನು ಕೂಡ ಜೊತೇಲಿ ಇಟ್ಕೊಳ್ಳಿ. ಲೈನಿಂಗ್ ಜೊತೇಲಿ ಇಟ್ಕೊಂಡ್ರೆ ಏನಾಗುತ್ತೆ, ಲೈನಿಂಗ್ ಎತ್ಕೊಂಡು ಇದನ್ನು ಕಟ್ ಮಾಡಿಬಿಡ್ಬೋದು ಅನ್ನೋ ಮನಸ್ಸಾಗುತ್ತೆ. ಸೊ ಡಿಸೈನ್ ಕೂಡ ಅಷ್ಟೇ, ಫಸ್ಟು ಯಾವುದು ಡಿಸೈನ್ ಇರೋದಿಲ್ಲ, ಯಾವುದು ಡಿಸೈನ್ ಇಲ್ಲ ಅಲ್ವಾ, ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಟಫ್ ಅಂತ ಅನಿಸುತ್ತಲ್ವ ನಿಮಗೆ, ಯಾವುದು ಡಿಸೈನ್ ಇದೆ ಅಂತ ಅನಿಸುತ್ತೆ, ಅದನ್ನು ಸ್ಟಿಚ್ ಮಾಡಿ. ಆಮೇಲೆ ನಾರ್ಮಲಾಗಿ ಒರಟಾಗಿರೋವಂಥ ಬ್ಲೌಸ್ ಇರುತ್ತೆ ನೋಡಿ, ಕಾಟನ್ ಬ್ಲೌಸ್ಗಳು, ಅದನ್ನು ಸ್ಟಿಚ್ ಮಾಡಿ ಫಸ್ಟು. ಆವಾಗ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಅದಾದಮೇಲೆ ಸಾಫ್ಟಾಗಿರೋವಂಥದ್ದನ್ನು ಸ್ಟಿಚ್ ಮಾಡಿ. ಸೊ ನಾನು ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋದು, ಅದಕ್ಕೆ ನಾನು ಇದನ್ನ ನಿಮಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಬಟ್ಟೆಗಳು ಬರುತ್ತೆ. ಬಿಸಿಲಲ್ಲಿ ಹೋಗಿ ಅಷ್ಟೊಂದೆಲ್ಲ ಕೆಲಸ ಮಾಡಿ ಸಂಜೆವರೆಗೂ ಕೂಡ ಅವ್ರು ಹೇಳೋ ಟೈಮ್ಗೆ ಮಾಡಿಕೊಂಡು ಅವ್ರು ಕೊಡೋವಂಥ ಸಂಬಳ ಇಸ್ಕೊಂಡು ಬಂದು ಮನೆ ನಿಭಾಯಿಸೋದ್ಕಿಂತ ಆರಾಮಾಗಿ ತಿನ್ಕೊಂಡು ತಿರುಗಾಡಿಕೊಂಡು 1 ಅವರ್ಲೆಲ್ಲ 300 ರೂಪಾಯಿ ಸಂಪಾದನೆ ಮಾಡೋವಂಥ ಕೆಲಸ ನಮ್ಮದು ಬೆಸ್ಟ್ ಅಲ್ವಾ. ಅದನ್ನು ನೀವು ಮನಸ್ಸಲ್ಲಿ ಯೋಚನೆ ಮಾಡ್ಕೊತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೂ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಆಗೇ ಆಗುತ್ತೆ. ಬೇಕಂದರೆ ಆ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಲ್ವಾ ಇವತ್ತು ಬಟ್ಟೆ ಸ್ಟಿಚ್ ಮಾಡಿದ್ರೆ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ಅದೇ ರೀತಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಫಸ್ಟು ಸ್ಲೀವ್ಸು ಫ್ರಂಟು ಬ್ಯಾಕು ಆ ರೀತಿ ರೆಡಿ ಮಾಡ್ಕೊಂಡ್ಬಿಡಿ. ಎಲ್ಲನೂ ರೆಡಿ ಮಾಡ್ಕೊಂಡಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ಆ ರೀತಿ ಮಾಡಿಕೊಂಡು ಒಂದು 5 ಬ್ಲೌಸು, ಸೊ 1 ಅವರ್ಗೆ ಒಂದು 5 ಬ್ಲೌಸ್ನ ಫಸ್ಟು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಾದಮೇಲೆ ಅದು 5 ಬ್ಲೌಸ್ಗಳನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಸೊ 2 ಅವರ್ ಆಯಿತು. ಅದು 5 ಬ್ಲೌಸ್ಗಳು ಒಂದು ಸಲ 1 ಅವರ್ಗೆ ಕಟಿಂಗ್ ಆಯಿತು, 1 ಅವರ್ಗೆ ಜಾಯಿಂಟಿಂಗ್ ಆಯಿತು, 2 ಅವರ್ ಆಯ್ತಲ್ವ. ಸೊ ಇನ್ನೊಂದು ಅವರ್ಗೆ ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳಿ. 3 ಅವರ್ಗೆ ನಮಗೆ 5 ಬ್ಲೌಸ್ ಕೂಡ ರೆಡಿ ಆಗುತ್ತೆ. ಬೇಕು ಅಂತಂದರೆ ಒಂದು ಸಲ ಟ್ರೈ ಮಾಡಿ, ನಾನು ಕೂಡ ಬೇಕಾದರೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ 1 ಅವರ್ಗೆ 5 ಬ್ಲೌಸ್ಗಳನ್ನ ಕಟಿಂಗ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಿ ಆ ರೀತಿ ವೀಡಿಯೋ ಮಾಡಿ, ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಯಾರಿಗೆಲ್ಲ ಟೈಲರಿಂಗ್ನ ಹೊಸ್ದಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಅದರಲ್ಲಿ ಚೆಕ್ ಮಾಡಿ. ಸೊ ಅದರಲ್ಲಿ ನಾನು ಪ್ಲೇ ಲಿಸ್ಟ್ನ ಬಿಗಿನಿಂಗಿಂದ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡಿ, ಬಿಗಿನಿಂಗಿಂದ ಕಲಿಬೋದು. ನೀವು ಕೂಡ ತುಂಬಾ ಈಸಿ ಮೆಥಡ್ಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಟೈಲರಿಂಗ್ ಕ್ಲಾಸ್ನ. ಹಾಗೆಯೇ ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೊಲಿಬೋದಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ.